ಬೆಂಗಳೂರು ನೆಕ್ಸ್ಟ್ಗೆ ಸ್ವಾಗತ. ನಾನು ಶ್ರುತಿ ಶಂಕರ್. ಇವತ್ತು ಬೆಂಗಳೂರಿನಲ್ಲಿ ಸದ್ದು ಮಾಡಿರುವಂತಹ ಸುದ್ದಿಗಳ ಸುತ್ತ ಒಂದು ಕ್ವಿಕ್ ರೌಂಡ್ ಅಪ್ ಹಾಕೊಂಡು ಬರೋಣ. ಹೊಸ ವರ್ಷವನ್ನ ಸಿಲಿಕಾನ್ ಸಿಟಿ ಜನ ಅದ್ಧೂರಿಯಾಗಿ ಬರಮಾಡಿಕೊಂಡಿದ್ದಾರೆ. ಅದರಲ್ಲೂ ನಗರದ ಪ್ರಮುಖ ರಸ್ತೆ ಬೀದಿಗಳಲ್ಲಿ ಜನ ಹಾಡುತ್ತಾ, ಕುಣಿಯುತ್ತಾ, ಕುಡಿಯುತ್ತಾ ಸಂಭ್ರಮಿಸಿದ್ರು. ಜನ ಮೋಜು ಮಸ್ತಿ ನಡೆಸಿದ ಸ್ಥಳಗಳು, ಮದ್ಯದ ಬಾಟಲಿ, ತಿಂದು ಬಿಟ್ಟ ತಿಂಡಿಗಳು ಪೊಟ್ಟಣಗಳಿಂದ ಗಬ್ಬೆದ್ದು ಹೋಗಿದೆ. ಸೋಮವಾರ ಮುಂಜಾನೆ 3:30ಕ್ಕೆ ಸ್ವಚ್ಛತಾ ಕಾರ್ಯ ಶುರುವಾಗಿ 6:30ರಷ್ಟರಲ್ಲಿ ಸಿಬಿಡಿ ರಸ್ತೆಗಳು ಸಂಪೂರ್ಣ ಸ್ವಚ್ಛವಾದವು. ಬರೋಬ್ಬರಿ 8 ಮೆಟ್ರಿಕ್ ಟನ್ ಕಸ ಸಂಗ್ರಹವಾಗಿದ್ದು, 3 ಮೇಲ್ವಿಚಾರಕರು, 80ಕ್ಕೂ ಹೆಚ್ಚು ಪೌರ ಕಾರ್ಮಿಕರು ಸ್ವಚ್ಛತಾ ಕಾರ್ಯವನ್ನ ಮಾಡಿದ್ರು. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಮೌಖಿಕ ಸೂಚನೆ ಮೇರೆಗೆ ಇವತ್ತು ನಗರದ ಎಲ್ಲಾ ಎಸಿಪಿಗಳು, ಠಾಣೆಗಳ ಇನ್ಸ್ಪೆಕ್ಟರ್ಗಳು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಅನಾಥಾಶ್ರಮ, ವೃದ್ಧಾಶ್ರಮ, ನಿರಾಶ್ರಿತರ ಕೇಂದ್ರಕ್ಕೆ ತೆರಳಿ ಹಣ್ಣು, ಹಂಪಲು, ಸಿಹಿ ತಿಂಡಿ ವಿತರಿಸಿ ಹೊಸ ವರ್ಷಾಚರಣೆಗೆ ಹೊಸ ಅರ್ಥ ಕೊಟ್ಟಿದ್ದಾರೆ. ಈ ಬಗ್ಗೆ ಪಬ್ಲಿಕ್ ನೆಕ್ಸ್ಟ್ ಕಮಿಷನರ್ ಸೂಚನೆ ಕೊಟ್ಟ ದಿನವೇ ಸುದ್ದಿಯನ್ನ ಬಿತ್ತರಿಸಿತ್ತು. ಹೊಸ ನಡೆಗೆ ಸೂಚಿಸಿದ್ದ ನಗರ ಪೊಲೀಸ್ ಆಯುಕ್ತರಾದಂತ ದಯಾನಂದ್ ಅವರು ಸಹ ವಿಶೇಷ ಚೇತನರ ಕೇಂದ್ರಕ್ಕೆ ತೆರಳಿ ಕೆಲ ಕಾಲ ಮಕ್ಕಳ ಜೊತೆ ಕಾಲ ಕಳೆದ್ರು. ಸಿಹಿ ತಿಂಡಿ ಹಂಚಿ ಇತರರಿಗೂ ಮಾದರಿಯಾಗುವ ಕೆಲಸ ಮಾಡಿದ್ದಾರೆ. ಪೋಷಕರು ಸ್ನೇಹಿತರೊಂದಿಗೆ ನೂತನ ವರ್ಷದ ಸಂಭ್ರಮದಲ್ಲಿರಬೇಕಾಗಿದ್ದಂತ ಯುವತಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ವಿಲ್ಸನ್ ಗಾರ್ಡನ್ ಠಾಣಾ ವ್ಯಾಪ್ತಿಯ ಸುಧಾಮನಗರದಲ್ಲಿ ನಡೆದಿದೆ. 21 ವರ್ಷದ ವರ್ಷಿಣಿ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಸುಧಾಮನಗರದಲ್ಲಿ ಪೋಷಕರೊಂದಿಗೆ ವಾಸವಿದ್ದ ವರ್ಷಿಣಿ ಖಾಸಗಿ ಕಾಲೇಜಿನಲ್ಲಿ BBA ವ್ಯಾಸಂಗ ಮಾಡ್ತಾ ಇದ್ಲು. ತಡರಾತ್ರಿ ಮನೆಯಲ್ಲಿಯೇ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಮಾಲ್ ಆಫ್ ಏಷ್ಯಾ ಮೇಲೆ ಕರವೇ ಕಾರ್ಯಕರ್ತರ ಮುತ್ತಿಗೆ ಹಿನ್ನೆಲೆ ಮುಂದಿನ 15 ದಿನಗಳ ಕಾಲ ಮಾಲ್ ಆಫ್ ಏಷ್ಯಾ ಕ್ಲೋಸ್ ಆಗಲಿದೆ. ಮಾಲ್ ಆಫ್ ಏಷ್ಯಾ ಸುತ್ತಮುತ್ತ 144 ಸೆಕ್ಷನ್ ಜಾರಿಯಾಗಿದೆ. ಮುಂದಿನ 15 ದಿನಗಳ ಕಾಲ 144 ಸೆಕ್ಷನ್ ಮುಂದುವರಿಯಲಿದೆ. ಅಕ್ಟೋಬರ್ನಲ್ಲಿ ಓಪನ್ ಆಗಿದ್ದ ಮಾಲ್ ಆಫ್ ಏಷ್ಯಾ ವಿರುದ್ಧ ಕನ್ನಡ ವಿಚಾರವಾಗಿ ಕರವೇ ಹೋರಾಟ ನಡೆಸಿತ್ತು. ಪ್ರತಿಭಟನೆ ವೇಳೆ ಮಾಲ್ ಆಫ್ ಏಷ್ಯಾ ಮೇಲೆ ಕರವೇ ದಾಳಿ ನಡೆಸಿತ್ತು. ಈ ವೇಳೆ ನಾಮಫಲಕ ಒಡೆದು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಸಂಬಂಧ ಕೊಡಿಗೆಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸದ್ಯ ಮುಂಜಾಗ್ರತೆ ಹಿನ್ನೆಲೆ 144 ಸೆಕ್ಷನ್ ಜಾರಿ ಮಾಡಿದ್ದು, ಈ ಹಿನ್ನೆಲೆ ಮಾಲ್ 15 ದಿನ ಕ್ಲೋಸ್ ಆಗಲಿದೆ. ಆಸ್ತಿ ತೆರಿಗೆ ಕಟ್ಟದೆ ಬಾಕಿ ಉಳಿಸಿಕೊಂಡಿರುವವರ ವಿರುದ್ಧ ಕೆಲವು ದಿನಗಳ ಹಿಂದೆ ಕಠಿಣ ಕ್ರಮ ಕೈಗೊಳ್ಳಲು ಆರಂಭಿಸಿದ್ದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದೀಗ ಮತ್ತೆ 6 ಲಕ್ಷ ಮಂದಿಗೆ ಬಾಕಿ ತೆರಿಗೆ ಪಾವತಿಸುವಂತೆ ಸಂದೇಶ ಕಳುಹಿಸಿದೆ. ಸುಮಾರು 500 ಕೋಟಿ ರೂಪಾಯಿ ತೆರಿಗೆ ಬಾಕಿ ಉಳಿಸಿಕೊಂಡಿರುವ 6 ಲಕ್ಷ ಮಂದಿಗೆ ಸಂದೇಶ ಕಳುಹಿಸಲಾಗಿದೆ. ಆದಾಗ್ಯೂ ಅವರು ತೆರಿಗೆ ಬಾಕಿ ಪಾವತಿ ಮಾಡದಿದ್ರೆ ಈ ಸಂದೇಶದಲ್ಲಿ ಉಲ್ಲೇಖಿಸಿರುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಬಿಬಿಎಂಪಿ ಕಂದಾಯ ವಿಭಾಗದ ವಿಶೇಷ ಆಯುಕ್ತ ಮುನೀಶ್ ಮೌದ್ಗಿಲ್ ತಿಳಿಸಿದ್ದಾರೆ. ಸಿಬಿಐ ನೋಟಿಸ್ ನೀಡಿರುವ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಯಾವ ಲೆಕ್ಕಾಚಾರದಲ್ಲಿ ನೋಟಿಸ್ ಕೊಟ್ಟಿದ್ದಾರೆಯೋ ಗೊತ್ತಿಲ್ಲ. ಎಲ್ಲಾ ದಾಖಲೆಗಳು ಅವರ ಬಳಿ ಇವೆ. ಸರ್ಕಾರ ಈ ಕೇಸ್ ವಿಡ್ರಾ ಮಾಡಿದೆ. ವಿಡ್ರಾ ಮಾಡಿದ್ಮೇಲೆ ಎಲ್ಲಾ ವಾಪಸ್ ಲೋಕಾಯುಕ್ತಕ್ಕೆ ಕೊಡಬೇಕು ಎಂಬುದು ನನಗಿರುವ ಜ್ಞಾನ. ನಾನು ವಕೀಲ ಅಲ್ಲ, ಆದ್ರೂ ನನಗಿರುವ ಜ್ಞಾನ ಇದು. ಕಿರುಕುಳ ಕೊಡಲು ಬಹಳ ದೊಡ್ಡ ಜನರು ನನ್ನ ಹಿಂದೆ ಇದ್ದಾರೆ. ನನಗೆ ಎಲ್ಲವೂ ಗೊತ್ತಿದೆ. ಅವ್ರು ಏನ್ ಬೇಕಾದ್ರೂ ಮಾಡ್ಲಿ, ನನ್ನ ರಾಜಕೀಯವಾಗಿ ಮುಗಿಸ್ಬೇಕು, ತೊಂದರೆ ಮಾಡಬೇಕು ಎಂಬ ಷಡ್ಯಂತ್ರ ನಡೀತಾ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಮ್ಮ ಮೆಟ್ರೋಗೆ ನ್ಯೂ ಇಯರ್ನಲ್ಲಿ ದಾಖಲೆ ಮಟ್ಟದ ಆದಾಯ ಹರಿದು ಬಂದಿದೆ. ಡಿಸೆಂಬರ್ 30ರಂದು ಒಂದೇ ದಿನ ಬೆಳಗ್ಗೆಯಿಂದ ರಾತ್ರಿಯವರೆಗೆ 6.50 ಲಕ್ಷ ಜನ ಸಂಚಾರ ಮಾಡಿದ್ದಾರೆ. ಮೆಟ್ರೋ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಷ್ಟೊಂದು ಜನ ಸಂಚಾರ ಹಾಗೂ ಇಷ್ಟೊಂದು ಆದಾಯ ದಾಖಲಾಗಿದೆ. ಬರೋಬ್ಬರಿ 1.70 ಕೋಟಿ ಲಾಭ ಗಳಿಸಿದೆ. 2024 ಹೊಸ ವರ್ಷವನ್ನ ಸಿಲಿಕಾನ್ ಸಿಟಿ ಜನ ಅದ್ದೂರಿಯಾಗಿ ಬರಮಾಡಿಕೊಂಡ್ರು. ಇದೇ ವೇಳೆ ಸಂಭ್ರಮಾಚರಣೆಯಲ್ಲಿ ಪಾನಮತ್ತರಾಗಿ ಅಸ್ವಸ್ಥರಾದವರನ್ನ ಪೊಲೀಸರೇ ಮನೆಗೆ ಕಳುಹಿಸುವ ದೃಶ್ಯ ಕಂಡು ಬಂದಿತ್ತು. ಎಂಜಿ ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲದಲ್ಲಿ ಅಗತ್ಯಕ್ಕೆ ತಕ್ಕಂತೆ ಪೊಲೀಸರು ನೆರವು ನೀಡಿ ಮನೆಗೆ ಕಳುಹಿಸಿದ್ರು. ಬೆಂಗಳೂರು ಪ್ರೆಸ್ ಕ್ಲಬ್ ವತಿಯಿಂದ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. 29 ಮಂದಿ ಪತ್ರಕರ್ತರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಂದ ಪ್ರಶಸ್ತಿ ವಿತರಣೆ ಮಾಡಿಸಲಾಯಿತು. ಡಿಕೆ ಶಿವಕುಮಾರ್ ವರ್ಷದ ವ್ಯಕ್ತಿ, ಶಾಮನೂರು ಶಿವಶಂಕರಪ್ಪ ಪ್ರೆಸ್ ಕ್ಲಬ್ ವಿಶೇಷ ಪ್ರಶಸ್ತಿ, ಸಂತೋಷ್ ಲಾಡ್, ಕೆ ಗೋವಿಂದರಾಜ್ ಪ್ರೆಸ್ ಕ್ಲಬ್ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಭರತ್ ನಡೆಸಿದ ಮಿಂಚಿನ ದಾಳಿಯ ನೆರವಿನಿಂದ ಬೆಂಗಳೂರು ಬುಲ್ಸ್ ತಂಡವು ಪ್ರೋ ಕಬಡ್ಡಿ ಲೀಗ್ ಟೂರ್ನಿಯಲ್ಲಿ ತಮಿಳ್ ತಲೈವಾಜ್ ಎದುರು ರೋಚಕ ಜಯ ಸಾಧಿಸಿತು. ನೋಯ್ಡಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆದಂತ ಪಂದ್ಯದಲ್ಲಿ ಬೆಂಗಳೂರು ತಂಡವು 38-37ರಿಂದ ತಲೈವಾಜ್ ವಿರುದ್ಧ ಗೆದ್ದಿತು. ಪಂದ್ಯದ ಮೊದಲಾರ್ಧದಲ್ಲಿ ತಲೈವಾಜ್ ತಂಡವು 20-17ರ ಮುನ್ನಡೆ ಸಾಧಿಸಿತ್ತು. ತಂಡದ ನರೇಂದರ್ ಅವರು ಉತ್ತಮ ದಾಳಿ ಸಂಘಟಿಸಿ 12 ಅಂಕಗಳನ್ನು ಗಳಿಸಿದ್ರು. ಆದರೆ ವಿರಾಮದ ನಂತರ ಚುರುಕಾದ ಆಟ ತೋರಿಸಿದ ಬೆಂಗಳೂರು ಬಳಗವು ಮುನ್ನಡೆ ಸಾಧಿಸಿತು. ಕೇವಲ 1 ಅಂಕದ ಅಂತರದಿಂದ ಜಯಿಸಿತು.
ಇದಾಗಿತ್ತು ಇವತ್ತಿನ ಬೆಂಗಳೂರು ನೆಕ್ಸ್ಟ್. ನಾಳಿನ ಸುದ್ದಿಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.